ಹಂಚಿಕೆ ಕೇಸ್ ತನಿಖೆ ಚುರುಕು ಪಡ್ಕೊಳ್ತಾ ಇದೆ. ನವೀನ್ ಗೌಡ ಹಾಗೂ ಚೇತನ್ ಗೌಡಗೆ ಎಸ್ಐಟಿ ನೋಟಿಸ್ ಅನ್ನು ಜಾರಿ ಮಾಡಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ತನಿಖೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಲಾಗಿದೆ. ಹಾಸನ ಪೆನ್ ಡ್ರೈವ್ ನಲ್ಲಿ ವಿಡಿಯೋ ಮಾಡಿಕೊಂಡಿದೆ ಎಷ್ಟು ತಪ್ಪು, ವಿಡಿಯೋ ರಿಲೀಸ್ ಮಾಡಿದ್ದು ಅಥವಾ ವಿಡಿಯೋವನ್ನ ಹಂಚಿದ್ದು ಅಷ್ಟೇ ತಪ್ಪು ಅನ್ನೋದು ಎಲ್ಲರ ವಾದ ಆಗಿದೆ. ಮತ್ತೆ ಅದಕ್ಕೆ ತಕ್ಕಂತೆ ಸೂಕ್ತ ತನಿಖೆ ಆಗಬೇಕು ಮತ್ತು ಅವರಿಗೆ ಶಿಕ್ಷೆ ಆಗಬೇಕು ಅಂತ. ಬಟ್ ಇಲ್ಲಿವರೆಗೂ ಇದ್ದ ಸಮಸ್ಯೆ ಏನು ಅಂದ್ರೆ, ಈ ನವೀನ್ ಗೌಡ ಚೇತನ್ ಗೌಡ ಇವರನ್ನ ವಿಚಾರಣೆಗೆ ಕರೆಸಿಲ್ಲ, ವಿಚಾರಣೆಯನ್ನ ಮಾಡಿಲ್ಲ, SIT ಬೇಕು ಅಂತ ಈ ತರ ಮಾಡ್ತಿದೆ ಅಂತ ಒಂದು ಗಂಭೀರವಾದಂತ ಆರೋಪ ಇತ್ತು. ಫೈನಲಿ ಇದೀಗ ನವೀನ್ ಗೌಡ ಹಾಗೂ ಚೇತನ್ ಗೌಡಗೆ SIT ನೋಟಿಸ್ ಅನ್ನ ಜಾರಿ ಮಾಡಿದೆ. ಈಗಾಗಲೇ ನಿರೀಕ್ಷಣಾ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಈ ಆರೋಪಿಗಳು. ಚೇತನ್, ಕಾರ್ತಿಕ್, ನವೀನ್ ಗೌಡ, ಪುಟ್ರಾಜ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಇವತ್ತು ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಬೇರೆ ಇದೆ. ಜಾಮೀನು ಅರ್ಜಿ ವಜಾ ಆದ್ರೆ 5 ಆರೋಪಿಗಳಿಗೆ ಬಂಧನದ ಭೀತಿ ಎದುರಾಗ್ತಾ ಇದೆ. ನವೀನ್ ಗೌಡ ಹಾಗೂ ಚೇತನ್ ಗೌಡಗೆ SIT ನೋಟಿಸ್ ಜಾರಿ ಮಾಡಿದೆ. ಬೆಳಗ್ಗೆ 11 ಗಂಟೆಗೆ ತನಿಖೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇವತ್ತಿದೆ. ಇವರೆಲ್ಲರೂ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಹೈಕೋರ್ಟ್ ಮೊರೆ ಹೋಗಿದ್ರು. ಇವತ್ತು ಅದರ ವಿಚಾರಣೆ ಇದೆ. ಒಂದು ವೇಳೆ ಜಾಮೀನು ಮಂಜೂರಾದ್ರೆ ಓಕೆ ಫೈನ್, ಅಂಥದ್ದೇನು ಸಮಸ್ಯೆ ಆಗಲ್ಲ, ತನಿಖೆಯನ್ನ ಎದುರಿಸಬೇಕಾಗತ್ತೆ. ಅಕಸ್ಮಾತ್ ಜಾಮೀನು ಮಂಜೂರು ಆಗಿಲ್ಲ ಅಂತಂದ್ರೆ ಇವರೆಲ್ಲರಿಗೂ ಬಂಧನದ ಭೀತಿ ಎದುರಾಗ್ತಾ ಇದೆ. ಈ ಹಾಸನ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ಆರೋಪ ಪ್ರತ್ಯಾರೋಪ, ರಾಜಕೀಯ ತಿರುವು, ಟ್ವಿಸ್ಟ್ ಅಂಡ್ ಟರ್ನ್ ಎಲ್ಲವೂ ಕೂಡ ಪಟ್ಕೊಳ್ತಾ ಇದೆ. ಒಂದ್ ಕಡೆಯಲ್ಲಿ ಪ್ರಮುಖ ಆರೋಪಿನೇ ಎಸ್ಕೇಪ್ ಆಗ್ಬಿಟ್ಟಿದ್ದ. ನೆನ್ನೆ ವಿಡಿಯೋ ಮಾಡಿ ನಾನು ಬರ್ತಾ ಇದ್ದೀನಿ ಅಂತ ಬೇರೆ ಹೇಳಿದ್ದಾನೆ ಪ್ರಜ್ವಲ್ ರೇವಣ್ಣ. ಇನ್ನೊಂದು ಕಡೆಯಲ್ಲಿ ಈ ವಿಡಿಯೋವನ್ನ ಹಂಚಿದವರು, ಎಲ್ಲರಿಗೂ ಶೇರ್ ಮಾಡಿದವರು, ಈ ವಿಡಿಯೋ ವೈರಲ್ ಆಗುವಂತೆ ನೋಡ್ಕೊಂಡವ್ರದ್ದು ಕೂಡ ಅಷ್ಟೇ ತಪ್ಪಿದೆ. ಕಾನೂನಾತ್ಮಕವಾಗಿ ಇವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಆಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿವರೆಗೂ ವಿಚಾರಣೆ ಕರೆದಿಲ್ಲ ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ತನಿಖೆ ಹಾದಿ ತಪ್ತಾ ಇದೆ ಅನ್ನುವಂಥ ಆತಂಕ, ಭಯದಲ್ಲಿ ಕೆಲವರು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ರು. ಇದೀಗ ನವೀನ್ ಗೌಡ, ಚೇತನ್ ಗೌಡ ಸೇರಿದಂತೆ ಕಾರ್ತಿಕ್, ಪುಟ್ರಾಜ್ ಇವರೆಲ್ಲರೂ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇವತ್ತು 11 ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ವಿಚಾರಣೆಗೆ ಆಗಮಿಸದೇ ಇದ್ರೂ ಸಮಸ್ಯೆ. ಒಂದು ವೇಳೆ ಜಾಮೀನು ಮಂಜೂರಾದ್ರೆ ಓಕೆ, ಜಾಮೀನು ಮಂಜೂರಾಗಿಲ್ಲ ಅಂತಂದ್ರೆ ಅದು ಕೂಡ ಸಮಸ್ಯೆ. ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ತನಿಖೆ ಸಾಕಷ್ಟು ಚುರುಕು ಪಡ್ಕೊಳ್ತಾ ಇದೆ. ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೂ ಕೂಡ ನೋಟಿಸನ್ನು ಕೊಡಲಾಗಿತ್ತು. ಅವರು ಕೂಡ ಬಂದಿರಲಿಲ್ಲ. ಅವರು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಯಾರ್ಯಾರಿಗೆ ನೋಟಿಸ್ ಹೋಗಿದೆಯೋ ಮೊದಲ ನೋಟಿಸಿಗೆ ಬಂದು ಉತ್ತರ ಕೊಟ್ಟವ್ರು ಕಮ್ಮಿನೇ. ಅವರು ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ಅಂತ ಹೊರಟವರೇ ಜಾಸ್ತಿ. ಹಾಗಾಗಿ ತನಿಖೆಗೆಲ್ಲೋ ಒಂದು ಕಡೆಯಲ್ಲಿ ಹಿನ್ನಡೆ ಆಗ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನ ಇತ್ತು. ಹೀಗಾದ್ರೆ ಸಂತ್ರಸ್ತರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ ಅನ್ನೋದು ಪ್ರಶ್ನೆ ಆಗಿತ್ತು. ಯಾಕಂದ್ರೆ ಪ್ರಮುಖ ಆರೋಪಿನೇ ದೇಶ ಬಿಟ್ಟು ಓಡೋಗಿದ್ರಿಂದ ಸ್ವಲ್ಪ ತನಿಖೆಗೆ ಹಿನ್ನಡೆ ಆಗ್ತಿದೆ ಅನ್ನುವಂಥ ಅನುಮಾನ ಇತ್ತು. ಈಗ ಅದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ಈ ಷಡ್ಯಂತ್ರದಿಂದ ಈ ವಿಡಿಯೋಗಳು ವೈರಲ್ ಆಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇದೆಯಲ್ವಾ. ರಾಜಕೀಯ ಮುಖಂಡರುಗಳ ಹೆಸರು ಕೇಳಿ ಬರ್ತಾ ಇದೆಯಲ್ಲ, ಇವರೆಲ್ಲ ರಾಜಕೀಯ ಕಾರ್ಯಕರ್ತರು, ಒಂದೊಂದು ಪಕ್ಷಕ್ಕೆ ಸೀಮಿತವಾದಂಥ ಕಾರ್ಯಕರ್ತರು. ಸೊ ಇವ್ರದ್ದೆಲ್ಲರದ್ದು ಕೈವಾಡ ಇದೆ ಅನ್ನುವಂಥದ್ದು ಒಂದು ಗಂಭೀರವಾದಂಥ ಆರೋಪ ಆಯಿತು. ಪ್ರಜ್ವಲ್ ರೇವಣ್ಣ ಈ ಎಲೆಕ್ಷನ್ ಏಜೆಂಟ್ ಪೂರ್ಣಚಂದ್ರ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ನಮ್ಮ ಅಭ್ಯರ್ಥಿ ಮಾನಹಾನಿ ಮಾಡ್ತಾ ಇದ್ದಾರೆ, ನಮ್ಮ ಅಭ್ಯರ್ಥಿಯ ಹೆಸರನ್ನು ಹಾಳು ಮಾಡಬೇಕು ಅಂತ ಒಂದಷ್ಟು ಮಂದಿ ಈ ಥರದೊಂದು ವಿಡಿಯೋ ಇದೆ ಅಂತ ಹಬ್ಬಿಸ್ತಿದ್ದಾರೆ ಅಂತೆಲ್ಲ ಕಂಪ್ಲೇಂಟನ್ನು ಕೊಟ್ಟಿದ್ರು. ಅದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಅನೇಕರನ್ನ ವಿಚಾರಣೆಗೆ ಒಳಪಡಿಸೋಕೆ ನೋಟಿಸನ್ನು ಕೊಡಲಾಗಿದೆ. ನೋಟಿಸ್ ಕೊಟ್ಟರು ಎಲ್ಲರೂ ಹಾಜರಾಗಿಲ್ಲ. ಕೆಲವರು ಎಸ್ಕೇಪ್ ಆಗಿಬಿಟ್ಟಿದ್ರು, ಕೆಲವರು ಕಣ್ಮರೆ ಆಗಿದ್ರು, ಕೆಲವರು ನಾವು ಬರಲ್ಲ ಅದೇನಾದರೂ ಪರವಾಗಿಲ್ಲ ಅಂತ ಮನೇಲಿ ಕೂತಿದ್ದಾರೆ, ಇನ್ನು ಕೆಲವರು ದೇಶನೇ ಬಿಟ್ಟೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ, ಯಾವ ರೀತಿಯಾಗಿ ನಡೀತಾ ಇದೆ, ಎಲ್ಲಿವರೆಗೂ ಬಂದಿದೆ, ಇದು ಸಾಕಷ್ಟು ಪ್ರಶ್ನಾತೀತವಾಗಿ ಕಾಡ್ತಾ ಇತ್ತು. ಇದೀಗ ಈ ಪ್ರಕರಣದಲ್ಲಿ ಒಂದಷ್ಟು ಹೆಸರು ಕೇಳಿ ಬಂದಿತ್ತಲ್ಲ, ಚೇತನ್, ಕಾರ್ತಿಕ್, ನವೀನ್, ಪುಟ್ರಾಜ್ ಇವರೆಲ್ಲರಿಗೂ ನೋಟಿಸನ್ನು ಕೊಡಲಾಗಿದೆ. ಜೊತೆಗೆ ಇವರು ಕಾನೂನಾತ್ಮಕ ಹೋರಾಟವನ್ನೂ ಮಾಡ್ತಿದ್ದಾರೆ. ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜಾಮೀನು ಸಿಕ್ಕರೆ ನೋಟಿಸ್ಗೆ ಆನ್ಸರ್ ಮಾಡಬೇಕು. ಜಾಮೀನು ಸಿಗಲಿಲ್ಲ ಅಂತ ಅಂದರೆ ಇವರನ್ನು ಬಂಧಿಸಲಾಗುತ್ತೆ ಅನ್ನುವಂಥ ಆತಂಕ ಇದೆ. ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.
ಹಾಸನದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಕೇಸ್ ತನಿಖೆ ಚುರುಕು ಪಡ್ಕೊಳ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಹಲವು ಆಯಾಮಗಳಿದೆ. ಈಗಾಗಲೇ ಈ ಪ್ರಕರಣದಲ್ಲಿ ಸುಮಾರು 8ಕ್ಕೂ ಹೆಚ್ಚಿನ ಸಂತ್ರಸ್ತೆಯರು ದೂರನ್ನು ನೀಡಿದ್ದಾರೆ. ಜೊತೆಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಇನ್ನೊಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಇದರ ಜೊತೆಗೇನೆ ಅದು ಕಿಡ್ನಾಪ್ ಪ್ರಕರಣ. ಆ ಎಲ್ಲ ಪ್ರಕರಣಗಳ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರ ಮೇಲೆ ಆರೋಪ ಇರೋದ್ರಿಂದ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ.